ಕತೆನ ನೀವು ಕೇಳುವಾಗ ಅಟ್ಲೀಸ್ಟ್ ಒಂದು ಅಜ್ಜಿ ಜ್ಞಾಪನ ಬರುತ್ತೆ ನಿಮ್ಗೆ. ಆ ಅಜ್ಜಿನಿಂದ ಮಾತಾಡೋಕ್ಕಾಗಲ್ಲ. ಅವರಿಗೆ ಮೊಮ್ಮಗ ಅಂದರೆ ತುಂಬ ಹಿಡಿ. ಆ ಅಜ್ಜಿನ ಲೋಕನೇ ಅವ್ರ ಮೊಮ್ಮಗ. ಅವ್ರ ಅಜ್ಜಿನ ನೋಡಿದ್ರೇ ಅವನಿಗೆ ಹಿಡಿಯಲ್ಲ. ಅವ್ರ ಅಜ್ಜಿನ ತುಂಬಾ ಹರ್ಟ್ ಮಾಡ್ತಾನೆ. ಆದ್ರೇನು ಅವ್ರ ಅಜ್ಜಿ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ. ಅವ್ರ ಅಜ್ಜಿ ಪ್ರೀತಿನ ಇವ್ನು ತಿಳ್ಕೊಳ್ತಾನಂತ ಗೊತ್ತಿಲ್ಲ. ಇದೇ ಸ್ಟೋರಿ. ಸಾಂಗ್ ಅನ್ನೋನು ಅವ್ರ ಅಮ್ಮನ ಜೊತೆಗೆ ಹೋಗಿ ಅವರ ಅಜ್ಜಿ ಮನೆಗೆ ಹೋಗ್ತಿದ್ದಾನೆ. ಇದೇ ಫಸ್ಟ್ ಟೈಮ್ ಅವ್ರ ಅಜ್ಜಿ ಮನೆಗೆ ಹೋಗ್ತಿದ್ದಾನೆ. ಅವ್ರ ಅಮ್ಮನ ಹತ್ರ ಕ್ವಶ್ಚನ್ ಕೇಳ್ತಾನೆ ಬರ್ತಿದ್ದಾನೆ. ಅಮ್ಮ, ಅಜ್ಜಿಗೆ ಕಿವಿ ಕೇಳಿಸಲ್ವಾ, ಅಜ್ಜಿಗೆ ಬಾಯಿ ಮಾತಾಡೋಕ್ಕೆ ಬರಲ್ವಾ ಅಂದಿದ್ದಕ್ಕೆ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಬಾರೋ ಅಂತ ಹೇಳ್ತಿದ್ದಾರೆ. ಅಜ್ಜಿ ಮನೆಗೆ ಹೋಗೋದಕ್ಕೆ ಸ್ವಲ್ಪ ದೂರ ನಡೆದೋಗ್ಬೇಕು. ಅಮ್ಮ ಬಾ ಅಂತ ಹೇಳ್ತಿದ್ದಾನೆ. ಬೇಗ ಬಾರೋ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಅವರಮ್ಮ. ಸತ್ಯವಾಗ್ಲೂ ನನ್ನಿಂದ ನಡೆಯೋಕ್ಕಾಗ್ತಿಲ್ಲ ಅಂದಿದ್ದಕ್ಕೆ ಅವರಮ್ಮ ಹೊಡಿತಿದ್ದಾರೆ. ಇಬ್ರು ಜಗಳ ಮಾಡ್ತಾನೆ ಅಜ್ಜಿ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲೋಗಿದ್ಮೇಲೆ ಅವ್ರ ಅಜ್ಜಿ ಮನೆನ ನೋಡ್ತಿದ್ದಾನೆ. ಹಳೆ ಮನೆ ಆಗೈತೆ, ಕೊಳೆ ಬೇರೆ ಐತೆ. ಏನಿದು ಮನೆ ತುಂಬ ಕೊಳೆಯಾಗೈತೆ, ಫೈಡರ್ ಐತೆ ಮನೆ ಮೇಲೆ. ಯಾತಕ್ಕಂದ್ರೆ ಈ ಹುಡುಗ ಸಿಟಿಯಲ್ಲಿ ಬೆಳೆದವನು. ಬಾತ್ರೂಮ್ ಎಲ್ಲ ಐತೆ ಅಂತ ಹುಡ್ಕೊಂಡು ನೋಡ್ತಿದ್ದಾನೆ. ಬಾತ್ರೂಮ್ ಇಲ್ಲ, ಅದಕ್ಕೆ ಚಪ್ಪಲಿ ಮೇಲೇನೆ ರೀಸಸ್ ಮಾಡ್ತಿದ್ದಾನೆ. ಅಜ್ಜಿಗೆ ಕಿವಿ ಕೇಳಿಸಲ್ಲ, ಬಾಯಿ ಮಾತಾಡಕ್ ಬರಲ್ಲ. ಮೊಮ್ಮಗನಿಗೆ ನೋಡ್ತಿದ್ದಾರೆ, ಇಷ್ಟು ಸೌಂದರ್ಯವಾಗಿದ್ದಾನಲ್ಲ ಅಂತ ಮುಟ್ ನೋಡ್ತಿದ್ದಾರೆ. ಅವನಿಗೆ ಇಷ್ಟನೇ ಆಗ್ತಿಲ್ಲ. ಅದಕ್ಕೆ ಅವ್ರ ಅಮ್ಮ ನೋಡ್ಬಿಟ್ಟು ಬೈತಿದ್ದಾರೆ, ಯಾತಕ್ಕೆ ಈ ಥರ ಮಾಡ್ತಿದೀಯ ಅಜ್ಜಿ ಹತ್ರ ಅಂತ. ಅವ್ರ ಅಜ್ಜಿ ಸಣ್ಣಕ್ಕಾಯ್ತು ಅವ್ರ ಮೂತಿನೇ. ಏನು ತಿಳ್ಕೊಂಡ್ಬೇಡ ಅಮ್ಮ, ನಾನು ಊರಿಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ತಿದ್ದೀನಿ, ನಿನ್ನ ಮೊಮ್ಮನಿಗೆ ನೋಡ್ಕೊಳಮ್ಮ ಅಂತ. ಅಮ್ಮ, ನಾ ಟೈಮ್ ಆಯಿತು, ನಾನು ಹೋಗ್ಬೇಕಮ್ಮ ಅಂದಿದ್ದಕ್ಕೆ ಸೈಗೆಯಿಂದ ಮಾತಾಡ್ತಿದ್ದಾರೆ ಅವರಮ್ಮ. ಇದ್ದೋಗಮ್ಮ ಇವತ್ತೊಂದು ದಿವಸ ಇದ್ದೋಗಮ್ಮ, ರೆಸ್ಟ್ ತೆಗ್ದೋಗಮ್ಮ ಅಂತ ಹೇಳ್ತಿದ್ದೆ. ಇಲ್ಲ ಅಮ್ಮ, ನನಗೆ ಟೈಮ್ ಆಯಿತು, ನಾನು ಹೋಗ್ಬೇಕು, ನೆಟ್ಟಿಗಿರೋ ಅಜ್ಜಿ ಹತ್ರ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಆ ಅಜ್ಜಿ ಪ್ರೀತಿಯಿಂದ ಇವನಿಗೆ ಮುಟ್ತಿದ್ದಾರೆ. ಬಾರಪ್ಪ ಹೋಗೋಣ ಅಂತ. ಅದಕ್ಕೆ ಅವನು ಬಿಡು ನನಗೆ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಆ ಅಜ್ಜಿ ಸೈಗೆಯಿಂದಾನೆ ಎದೆಗೆ ಒರೆಸಿ ಸಾರಿ ಕೇಳ್ತಿದ್ದಾರೆ. ಮನೆಗೆ ಬಾರಪ್ಪ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಸರಿಯಾದ ಮುದುಕಿಯಾಗೈತೆ, ಈ ಮುದುಕಿ ಹತ್ರ ನಾನು ಸಿಕ್ಕೋನಲ್ವಾ, ಏನಪ್ಪ ಮಾಡೋದು ಅಂತ ಹೇಳ್ತಿದ್ದಾನೆ. ಆಮೇಲೆ ಆ ಅಜ್ಜಿ ಬಾರಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಹಿಂದ್ಗಡೆ ಇವನು ಓಡೋಗ್ತಾ ಇದ್ದಾನೆ. ಅವ್ರ ಅಜ್ಜಿ ಹಿಂದ್ಗಡೆ ತಿರುಗಿ ನೋಡ್ತಾರೆ, ಆ ಕಡೆ ತಿರ್ಕೊಂತಾನೆ. ಆಮೇಲೆ ನಿಧಾನಕ್ಕೆ ಹೋಗ್ತಿದ್ದಾನೆ ಮನೆಗೆ. ಮನೆ ಕುತ್ಕೊಂಡಿದ್ಮೇಲೆ ಊಟ ಕೊಡ್ತಾರೆ. ನೀನು ಕೊಟ್ಟಿದ್ದು ಊಟ ಬೇಡ ನನಗೆ, ನಮ್ಮಮ್ಮ ಕೊಟ್ಟಿದ್ದೆ ಸಾಕು ಅಂತ ಊಟ ಮಾಡ್ತಿದ್ದಾನೆ ಅವರಮ್ಮ ಕೊಟ್ಟೋಗಿದ್ದನ್ನು. ಮನೇಲಿರೋ ಟಿ ವಿ ಹಾಕಿ ನೋಡ್ತಿದ್ದಾನೆ, ವರ್ಕ್ ಆಗಿಲ್ಲ. ಆಮೇಲೆ ಅಜ್ಜಿ ಕೊಡೋ ಸ್ನೇಕ್ಸ್ ತಿನ್ನಪ್ಪ ಅಂದಿದ್ದಕ್ಕೆ ತಿಂತಿಲ್ಲ. ಏನು ನಮ್ಮ ಮೊಮ್ಮಗ ಮಾತಾಡಿಸ್ತಾನೋ ನಮ್ಮ ಹತ್ರ ಇಲ್ವೋ, ಪ್ರೀತಿಯಿಂದ ತೋರಿಸ್ತಾರೇನೋ, ಮಾತಾಡಿಸ್ತಿಲ್ವಲ್ಲ ಅಂತ ಫೀಲ್ ಮಾಡ್ತೈತೆ ಅಜ್ಜಿ. ಅವ್ರ ಅಜ್ಜಿ ಹತ್ರ ಮಾತಾಡಂಗಲ್ಲ ಇಲ್ಲ. ಅವನ ಹತ್ರ ಕೈ ವಿಡಿಯೋ ಐತೆ, ಅದನ್ನ ನೋಡ್ಕೊಂಡು ಗೇಮ್ ಆಟಾಡ್ತಾ ಇದ್ದಾನೆ. ಮಾರನೇ ದಿವಸ ಎದ್ದೊಂಡು ನೋಡ್ತಿದ್ದಾರೆ, ಮನೆಗೆ ನೀರೇ ಇದ್ದಿಲ್ಲ. ಆ ಅಜ್ಜಿ ನೀರು ತಗೊಂಡು ಬರ್ತಿದ್ದಾರೆ. ಪಕ್ಕದ ಮನೆ ಹುಡುಗ ಸ್ಯಾಂಗ್ ಜೊತೆಗೆ ಆಟಾಡಕ್ಕೆ ಬರ್ತಿದ್ದಾನೆ. ಆದರೆ ಅವನು ಆಟಾಡಕ್ಕೆ ಇಷ್ಟನೇ ಇಲ್ಲ ಹುಡುಗನ ಜೊತೆಗೆ. ಅವನ ಹತ್ರ ಇರೋ ಗೇಮ್ಸ್ ಇಟ್ಕೊಂಡು ಆಟಾಡ್ತಾನೆ ಇರ್ತಾನೆ. ಅವನ ಹತ್ರ ಒಂದು ಕಾರ್ಡ್ ಐತೆ, ಲೋಕನ ನಾನು ಕಾಪಾಡ್ತೀನಿ ಅಂತ ಹೊರಗಡೆ ಬಂದು ಖುಷಿಯಿಂದ ಹೇಳ್ತಿದ್ದಾನೆ. ಬೋರ್ ಹೊಡಿತೈತೆ ಅಂತ ಹೊರಗಡೆ ಹೋಗ್ತಿದ್ದಾನೆ. ಅದಕ್ಕಿಂತ ತುಂಬ ಬೋರ್ ಹೊಡಿತೈತೆ ಅಂತ ಮನೆಗೆ ಬರ್ತಿದ್ದಾನೆ. ಅಜ್ಜಿ ಮನೆಗೆ ಸ್ಕೇಟಿಂಗ್ ಆಟ ಆಡ್ತಿದ್ದಾನೆ. ಆಮೇಲೆ ಬೋರ್ ಹೊಡೆದ್ರೆ ಕೈಗೆ ಇರೋ ವಿಡಿಯೋ ಗೇಮ್ ಇಟ್ಕೊಂಡು ಆಟಾಡ್ತಾ ಇರ್ತಾನೆ. ಅವ್ರ ಅಜ್ಜಿ ಜೊತೆಗೇನೆ ಸುತ್ತಾಡ್ಕೊಳ್ತಾ ಆಟಾಡ್ತಾ ಮಲ್ಕೊಂಡಿರ್ತಾನೆ. ಅವ್ರ ಅಜ್ಜಿ ಮನೆ ಕ್ಲೀನ್ ಮಾಡುವಾಗೂ ಅವನ್ನ ಎಬ್ಬರಿಸ್ಬಾರ್ದು, ಅವನಿಗೆ ಕಷ್ಟ ಕೊಡಬಾರ್ದು ಅಂತ ಎಬ್ಬರಿಸ್ದೆ ಮನೆ ಮಾತ್ರ ಕ್ಲೀನ್ ಮಾಡಿಬಿಟ್ಟು ಹಂಗೆ ಹೋಗ್ತಿದ್ದಾರೆ. ಅಷ್ಟು ಒಂದು ಪ್ರೀತಿ ಇಟ್ಕೊಂಡಿದ್ದಾರೆ. ಅಜ್ಜಿ ಏನು ನೆನೆಸ್ಕೊಳ್ತಿದ್ದಾರೆ ಅಂದರೆ, ಅವನ ಮೊಮ್ಮಗ ನನ್ನ ಹತ್ರ ಮಾತಾಡ್ತಿಲ್ವಲ್ಲ, ಅವ್ನು ನನಗೆ ಕಷ್ಟ ಕೊಟ್ರೇನೂ ಪರವಾಗಿಲ್ಲ, ನನ್ನ ಮೊಮ್ಮಗ ನನ್ನ ಹತ್ರ ಮಾತಾಡಿಸ್ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಆ ಅಜ್ಜಿ ಅವ್ರ ಮೊಮ್ಮಗ ಇಟ್ಕೊಂಡಿರೋ ಗೇಮ್ ಇಸ್ಕೊಂಡು ಆಟಾಡ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಒಬ್ಬಂಟಿಗೆ ಆಟಾಡ್ತಿದ್ದಾರೆ. ಮೊಮ್ಮಗ ಜೊತೆಗೆ ಆಟಾಡಬೇಕು ಅಂತ ಇದ್ರು, ಅವನೇ ಮಾತಾಡ್ಸೋದೇ ಇಲ್ವಲ್ಲ, ಅದಕ್ಕೋಸ್ಕರ ಅವರು ಒಂಟಿಯಾಗಿ ಆಟಾಡ್ತಾ ಇದ್ದಾರೆ. ಆದ್ರೇನು ಅವ್ರ ಅಜ್ಜಿಗೆ ಮೊಮ್ಮಗ ಮೇಲೆ ಇರೋ ಪ್ರೀತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ. ಈ ಸೂಜಲ್ಲಿ ಹಗ್ಗ ಹಾಕ್ಕೊಡಪ್ಪ ಅಂದಿದ್ದಕ್ಕೆ ಈ ಮುದುಕಿಗೆ ಬೇರೆ ಕೆಲಸನೇ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾನೆ, ಹಾಕ್ಕೊಡ್ತಿದ್ದಾನೆ. ಕೈಯಲ್ಲೂ ಕೊಟ್ಟಿಲ್ಲ, ಕೆಳಗಡೆ ಬಿಸಾಕ್ಬಿಟ್ಟ. ಆ ಅಜ್ಜಿ ತಿರ್ಗಾ ಸೂಜಲ್ಲಿ ಹಗ್ಗ ಹಾಕ್ಕೊಡಪ್ಪ ಅಂತ ಹೇಳ್ದೇನೆ ಕೆಳಗಡೆ ಇಕ್ತಿದ್ದಾರೆ. ಆ ಅಜ್ಜಿಗೆ ನೋಡ್ಬಿಟ್ಟು ಅವನೇ ತಗೊಂತ ಯಾಕೆ ಕೊಡ್ತಿದ್ದಾನೆ. ವಿಡಿಯೋ ಗೇಮಲ್ಲಿ ಬ್ಯಾಟ್ರಿ ತೀರೋಯ್ತು. ಅಜ್ಜಿ ಹತ್ರ ಹೋಗಿ
ಅದಕ್ಕೆ ಬ್ಯಾಟ್ರಿ ತೀರೋಯ್ತು ದುಡ್ಡು ಕೊಡು ಅಂದಿದ್ದಕ್ಕೆ ಬ್ಯಾಟ್ರಿ ತೀರೋದ್ರೆ ದುಡ್ಡು ಇಲ್ಲಪ್ಪ ನನ್ನ ಹತ್ರ ಅಂತ ಹೇಳ್ತಿದ್ದಾರೆ. ಏನು ದುಡ್ಡು ಕೇಳಿದ್ರು ದುಡ್ಡು ಇಲ್ಲ ಅಂತಿದೀಯ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಹತ್ರ ಹೇಳಿ ಬೈತಿದ್ದಾನೆ. ಆ ಅಜ್ಜಿ ಸಾರಿ ಕೇಳ್ತಿದ್ದಾರೆ. ಆ ಅಜ್ಜಿಗೆ ತೂಕಿ ಕೆಳಗಡೆ ಬಿಟ್ಬಿಟ್ಟು ಆಮೇಲೆ ಮನೆಗೆ ಬಂದು ಎಲ್ಲ ಕಡೆನೂ ಹುಡುಕ್ ನೋಡ್ತಿದ್ದಾನೆ. ದುಡ್ಡು ಇಲ್ಲ ಅಂದಿದ್ದಕ್ಕೆ ಅವ್ರ ಅಜ್ಜಿ ತುಂಬ ವಯಸ್ಸಾದವರು. ಪಾತ್ರೆ ತಿಕ್ಬಿಟ್ಟು ಬಟ್ಟೆ ಒಗ್ದಾಕ್ಬಿಟ್ಟು ಬಂದಿಕ್ಬಿಟ್ಟು ಕೆಲಸ ಮಾಡಬೇಕು ಅಂತ ಹೋಗ್ತಿದ್ದಾರೆ. ಪಾತ್ರೆನ ಕೆಳಗಡೆ ದೂಕ್ ಬಿಡ್ತಾನೆ, ಒಡೆದೋಯ್ತು ಆ ಪಾತ್ರೆ. ಆಮೇಲೆ ಕುತ್ಕೊಂಡಿರ್ತಾನೆ. ಅಲ್ಲಿ ಅವನ ಫೇವ್ರೆಟ್ ಆಗಿರೋ ಒಂದು ಕಾಡಿಗೆ ತುಳಿದು ಬಿಡ್ತಾರೆ ಅವ್ರ ಅಜ್ಜಿ. ಅದಕ್ಕೆ ಹುಚ್ಚಿ ಯಾತಕ್ಕೆ ಹಿಂಗೆ ತುಳಿತಿದೀಯಾ ಅಂತ ಕೇಳ್ತಿದ್ದಾನೆ. ಅವ್ರ ಅಜ್ಜಿ ಕಾಡಿಗೆ ತುಳಿದ್ಬಿಟ್ಟಿದ್ದಕ್ಕೆ ಆ ಅಜ್ಜಿಗೆ ಚೆಂದಾಗಿ ಬೈದ್ಬಿಟ್ಟು ಕುತ್ಕೋ ಇದೆಲ್ಲ ಇದು ಮಾಡು ಓಡಿಸ್ಬಿಡು ಅಂತ ಹೇಳ್ಬಿಟ್ಟಿದ್ದಾನೆ. ಆ ಅಜ್ಜಿ ನಿದ್ರೆ ಮಾಡುವಾಗ ತಲೆಯಿರೋ ಸೂಜಿನ ತಗೊಂಡೋಗಿ ಅಂಗಡಿಗೆ ಮಾರ್ಬಿಟ್ಟು ವಿಡಿಯೋ ಗೇಮ್ಗೆ ಬ್ಯಾಟ್ರಿ ಇಸ್ಕೊಳ್ಬೇಕು ಅಂತ ಓಡಾಡ್ತಾ ಇದ್ದಾನೆ ಅವನು. ಅಲ್ಲಿ ಅಂಗಡಿ ಎಲ್ಲೈತೆ ಅಂತ ಕೇಳ್ತಿದ್ದಾನೆ. ಅಂಗಡಿ ಅವ್ರ ಹತ್ರ ಕೇಳಿದ್ದಕ್ಕೆ ಈ ಸೂಜಿಗೆ ಇಷ್ಟು ಬೇಕಾ ಅಂತ ಹೇಳ್ಬಿಟ್ಟು ತಲೆಗೆ ಹೊಡೆದಾಕಿ ಹೋಗೋ ಮನೆಗೆ ಅಂತ ಓಡಿಸ್ತಿದ್ದಾರೆ. ಅಳ್ತಾ ಓಡೋಗ್ತಾ ಇದ್ದಾನೆ. ಎಲ್ಲಿ ಮನೆ ಅಂತಾನೆ ಗೊತ್ತಾಗ್ತಿಲ್ಲ ಅವನಿಗೆ. ಆಮೇಲೆ ಅವ್ರ ಅಜ್ಜಿ ಎದ್ದೊಂಡು ಮೊಮ್ಮಗನೇ ಕಾಣಿಸ್ತಿಲ್ವಲ್ಲ, ಸೂಜಿನೂ ಕಾಣಿಸ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿದ್ದಿರತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಆ ಹುಡುಗ ದಾರಿಲಿ ಬರುವಾಗ ಅಳ್ತಾ ಬರ್ತಿರೋದು ನೋಡಿ ಆ ಅಜ್ಜ ಬಂದು ಸೈಕಲಲ್ಲಿ ಹತ್ಕೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಿದ್ದಾರೆ. ಅರ್ಧ ದಾರಿಯಲ್ಲಿ ಬಿಟ್ಟೋಗ್ತಿದ್ದಾರೆ. ಅಲ್ಲಿಂದ ಅವ್ರ ಅಜ್ಜಿ ಹುಡ್ಕೊತಾ ಬರ್ತಿದ್ದಾರೆ. ಅವನಿಗೆ ಹುಡ್ಕೊಂಡು ಬರ್ತಿರುವಾಗ ಮುದುಕಿ ನಾನು ಇಲ್ಲಿದ್ದೀನಿ, ನನಗೆ ಕರ್ಕೊಂಡು ಹೋಗದೆ ಎಲ್ಲೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಆ ಅಜ್ಜಿಗೆ ಜೊತೆಗೆ ಬರ್ತಿದ್ದಾನೆ. ಮನೆ ಒಳಗೆ ಹೋಗಿ ಈ ಬುಕ್ಕಲ್ಲಿರೋ ಚಿಕನ್ ಫ್ರೈಡ್ ರೈಸ್ ಥರನೇ ನನಗೂ ಬೇಕು, ಚಿಕನ್ ಫ್ರೈ ಒಂದು ಬುಕ್ ತೊಗೊಂಡು ಬಂದು ಈ ಥರನೇ ನನಗೆ ಚಿಕನ್ ಬೇಕು ಅಂತಿದ್ದಾನೆ. ಆ ಅಜ್ಜಿ ಸೈಗೆಯಿಂದ ಕೋಳಿನ ಅಂತ ಐತೆ, ಹೌದು ಅಂತ ಹೇಳ್ತಿದ್ದಾನೆ. ಇದೇ ಥರನೇ ನನಗೆ ಬೇಕು ಅಜ್ಜಿ, ಮಾಡಿಕೊಡ್ತೀಯಾ, ಯಾವಾಗ ತೊಗೊಂಡು ಬಂದು ಮಾಡಿಕೊಡ್ತೀಯಾ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಅವ್ರ ಅಜ್ಜಿ ಎಲ್ಲ ವಸ್ತುನು ತಗೊಂಡೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಅಂತ ಮಾರ್ಕೆಟಿಗೆ ಹೋಗ್ತಿದ್ದಾರೆ. ಅಲ್ಲೋಗುವಾಗ ಅಜ್ಜಿ ನನಗೆ ಬರೋವಾಗ ಚಿಕನ್ ಇಸ್ಕೊಂಡು ಬರಲೇಬೇಕು, ನೀನು ಕೈ ಹಾಕಿ ತಿನ್ನಬೇಡ, ನಾನೇ ತಿನ್ನಬೇಕು ಅಂತ ಹೇಳ್ತಿದ್ದಾನೆ. ಆಮೇಲೆ ಆ ಅಜ್ಜಿ ಹೋಗಿ ಕೋಳಿ ಇಸ್ಕೊಂಡು ಬರ್ತಿದ್ದಾರೆ ಮನೆ. ಅವ್ರ ಅಜ್ಜಿ ಮಾಡಿದ್ದನ್ನು ತಗೊಂಡು ಬಂದು ಕೊಡ್ತಿದ್ದಾರೆ. ಆ ಚಿಕನ್ ನೋಡಿದ ಮೇಲೆ ಅದೇನು ನಾ ಈ ಥರನ ಕೇಳ್ತಿದ್ದೀನಿ, ಅದು ಫ್ರೈ ಮಾಡಿದ್ದೇ ಕೇಳಿದ್ದು, ನೀನೇನು ಬೇಯಿಸಿದು ಕೊಡ್ತಿದ್ಯಾ, ನನಗೆ ಇಷ್ಟನೇ ಆಗಿಲ್ಲ ಅಂತ ಕೆಳಗಡೆ ಬಿಸಾಕ್ತಿದ್ದಾನೆ. ಆ ಅಜ್ಜಿ ಅವನಿಗೆ ಸಮಾಧಾನ ಮಾಡಿಬಿಟ್ಟು ಮಲ್ಕಿಸ್ಬಿಟ್ರು. ಆಮೇಲೆ ಆ ಪೀಸ್ ತೆಗ್ದು ಬಾಯಲ್ಲಿ ಇಡ್ತಿದ್ದಾರೆ, ಚೆಂದಾಗೇ ಇಲ್ಲ. ಆಮೇಲೆ ಬೆಳಗ್ಗೆ ಎದ್ದೊಂಡು ನೋಡ್ತಿದ್ದಾನೆ. 6ನೇ ದಿವಸ ಎದ್ದೊಂಡು ನೋಡ್ತಿದ್ದಾನೆ. ಅವ್ರ ಅಜ್ಜಿ ಮಲ್ಕೊಂಡೇ ಇರೋದು ನೋಡಿ ಆ ಅಜ್ಜಿಗೆ ಏನಾಯ್ತು ಅಂತ ನೋಡ್ತಿದ್ದಾನೆ. ಹುಷಾರಾಗಿಲ್ಲ. ಅವ್ರ ಅಜ್ಜಿಗೆ ಹುಷಾರಿದ್ದಿದ್ದಕ್ಕೆ ಅವನು ಬೆಡ್ಶೀಟ್ ಹಾಕಿ ಮುಚ್ಚಿಕ್ಬಿಟ್ಟು ತಣ್ಣೀರು ಬಟ್ಟೆ ತಲೆಗೆ ಹಾಕ್ತಿದ್ದಾನೆ. ಆಗ ಅವ್ರ ಅಜ್ಜಿಗೋಸ್ಕರ ಅಡಿಗೆ ಮಾಡ್ಕೊಂಡು ಬಂದು ಅವ್ರ ಅಜ್ಜಿಗೆ ಊಟ ಮಾಡಜ್ಜಿ ಅಂತ ಪ್ರೀತಿಯಿಂದ ಕೊಡ್ತಿದ್ದಾನೆ. ಹೊರಗಡೆ ಖುಷಿಯಿಂದ ಬರ್ತಿದ್ದಾನೆ. ಮಾರನೇ ದಿವಸ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಮಾರ್ಕೆಟ್ಗೆ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಬಸ್ ಬಂದೇ ಇಲ್ಲ. ಆಮೇಲೆ ನಡ್ಕೊಂಡು ಹೆಂಗೋ ಬಂದುಬಿಟ್ರು. ಆಮೇಲೆ ಅಲ್ಲಿ ಬಂದು ಅವ್ರ ಅಜ್ಜಿ ಒಂದು ಸೈಡಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡೋಣ ಅಂತ ಕುತ್ಕೊತಿದ್ದಾರೆ. ಒಂದು ಹುಡುಗಿ ಬರ್ತಿದ್ದಾಳೆ, ಪರಿಚಯ ಆದ ಹುಡುಗಿ. ಆ ಹುಡುಗಿ ನೋಡ್ದೆ ಹಂಗೆ ಹೋಗ್ತಿದ್ದಾಳೆ. ಅವ್ರ ಅಜ್ಜಿ ವ್ಯಾಪಾರ ಮಾಡೋದನ್ನು ನೋಡ್ಬಿಟ್ಟು ಚೆಂದಾಗಿ ಮಾತಾಡಿಸೋರೇ ವ್ಯಾಪಾರ ಮಾಡ್ತಿಲ್ಲ, ಆದರೆ ನಮ್ಮ ಅಜ್ಜಿ ಸೈಗೆಯಿಂದಾನೇ ವ್ಯಾಪಾರ ಮಾಡ್ತಿದ್ದಾರಲ್ಲಪ್ಪ, ನಮ್ಮ ಅಜ್ಜಿ ತುಂಬ ಪಾಪ ಅಂತ ತಿಳ್ಕೊತಿದ್ದಾಳೆ. ಅವ್ರ ಅಜ್ಜಿ ಎಲ್ಲ ವಸ್ತುನು ವ್ಯಾಪಾರ ಮಾಡಿಬಿಟ್ರು. ಆಮೇಲೆ ಅವ್ರ ಅಜ್ಜಿ ಅವನಿಗೆ ಕರ್ಕೊಂಡೋಗಿ ಒಂದು ದೊಡ್ಡ ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅವನಿಗೆ ಹಿಡ್ದಿದ್ದು ನೂಡಲ್ಸ್ ಇಸ್ಕೊಡ್ತಿದ್ದಾರೆ. ಆ ದುಡ್ಡಲ್ಲಿ ಇವರು ನೀರು ಮಾತ್ರ ಕುಡ್ಬಿಟ್ಟು ಅವನಿಗೆ ನೂಡಲ್ಸ್ ಇಸ್ಕೊಟ್ಟು ನೋಡ್ತಿದ್ದಾರೆ. ಮೊಮ್ಮಗ ಚೆಂದಾಗಿ ಊಟ ಮಾಡ್ತಿದ್ದಾನಲ್ಲ ಅಂತ. ಹಂಗೆ ಬೇರೆ ಅಂಗಡಿ ಕರ್ಕೊಂಡೋಗಿ ಅವನಿಗೆ ಹಿಡ್ದಿದ್ದು ಶೂ ಇಸ್ಕೊಡ್ತಿದ್ದಾರೆ ಬಾಕಿ ಇರೋ ದುಡ್ಡಿಗೆ. ಆಮೇಲೆ ಅವನು ಆ ದುಡ್ಡನ್ನು ನೋಡ್ಬಿಟ್ಟು ಈ ದುಡ್ಡಿಗೆ ಅಜ್ಜಿ ಇಷ್ಟಕ್ಕೊಂದು ಕಷ್ಟ ಪಡ್ತಿತ್ತಲ್ಲ, ಎಲ್ಲ ದುಡ್ಡು ನನಗೆ ಒಬ್ಬನಿಗೆ ಖರ್ಚು ಮಾಡ್ತಿತ್ತಲ್ಲ, ಏನು ಮಾಡೋದು ಅಂತ ಫೀಲ್ ಮಾಡ್ತಿದ್ದಾನೆ. ಅಜ್ಜಿಗೆ ನೋಡಿದ ತಕ್ಷಣ ಅಂಗಡಿಗೆ ನೋಡ್ತಿದ್ದಾನೆ. ಅಲ್ಲೋಗಿ ಅಂಗಡಿಗೆ ನೋಡ್ತಿದ್ದಾನೆ. ಅಲ್ಲಿ ವಿಡಿಯೋ ಬ್ಯಾಟ್ರಿ ಇರೋ ಅಂಗಡಿ ನೋಡ್ತಿದ್ದಾನೆ. ಬೇಡ ಪಾಪ, ಇದಕ್ಕೂ ತುಂಬ ಕಷ್ಟ ಕೊಡಬಾರ್ದು, ಅಜ್ಜಿ ಹತ್ರ ದುಡ್ಡಿರಲ್ಲ ಅಂತ ತಿಳ್ಕೊಂಡು ಹಂಗೆ ಬಸ್ಸಲ್ಲಿ ಕೂತ್ಕೊಂಡಿದ್ದಾನೆ. ಅಲ್ಲೊಂದು ಹುಡುಗ ಚಾಕ್ಲೇಟ್ ತಿನ್ನೋದನ್ನು ನೋಡ್ತಿದ್ದಾನೆ. ಅವ್ರ ಅಜ್ಜಿ ಹತ್ರ, ಅಜ್ಜಿ ನನಗೂ ಈ ಥರ ಈ ಪೇಪರಲ್ಲಿರೋ ಚಾಕ್ಲೇಟ್ ಇಸ್ಕೊಂಡು ಬಂದಿದ್ದಕ್ಕೆ ಇಸ್ಕೊಂಡು ಬಂದು ಕೊಡ್ತಿದ್ದಾರೆ ಅಜ್ಜಿ.
ಕೊಟ್ಟಿದ ತಕ್ಷಣ ಚಾಕ್ಲೇಟ್ ಇಸ್ಕೊಳ್ತಾನೆ, ಆ ಬ್ಯಾಗ್ ಇಸ್ಕೊಳ್ತಿಲ್ಲ. ನೀನು ತಗೋ ಈ ಬ್ಯಾಗನ್ನು ಅಂತ ಹೇಳಿಬಿಟ್ಟು ಹಂಗೆ ಹೋಗ್ತಿರುವಾಗ ತಕ್ಕೊಡುವಾಗ ಬಸ್ಸಲ್ಲಿ ಬಂದ್ಬಿಡ್ತಾರೆ ಇವರು. ಅವ್ರ ಅಜ್ಜಿಗೆ ಗೊತ್ತಾದವ್ರ, ಅದಕ್ಕೋಸ್ಕರ ದುಡ್ಡು ಕೇಳಲ್ಲ ಬಸ್ನವರು. ಈ ಅಜ್ಜಿ ಏನು ಮಾಡ್ತೈತೆ, ಅಲ್ಲಿಂದ ಬರೋದು ತನಕ ನಿಧಾನಕ್ಕೆ ನಡೀತಾನೇ ಬರ್ತಿದ್ದಾರೆ. ಕಾಲು ತುಂಬ ನೋವಾಗ್ತೈತೆ ಅವರಿಗೆ. ಅವ್ರ ಅಜ್ಜಿ ಬರುತ್ತೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡ್ತಿದ್ದಾನೆ, ಆದ್ರೇನೋ ಅವ್ರ ಅಜ್ಜಿ ಬಂದಿಲ್ಲ. ಆಮೇಲೆ ನೋಡ್ತಿದ್ದಾನೆ ಅವ್ರ ಅಜ್ಜಿ ಬರ್ತಾ ಇದ್ದಾರೆ. ಅದು ನೋಡ್ಬಿಟ್ಟು ಮುದ್ಕಿ ಇಷ್ಟೊತ್ತ ನೀನು ಬರೋದಿಕ್ಕೆ ಅಂತ ಕೇಳ್ತಿದ್ದಾನೆ. ಅದಕ್ಕೆ ಅವ್ರ ಅಜ್ಜಿ ಇಲ್ಲಪ್ಪ ಬರ್ತಾನೆ ಇದ್ದೆ, ಸ್ವಲ್ಪ ನಿಧಾನಕ್ಕೆ ಬಂದ್ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಆಯ್ತು ಕೊಡು ಬ್ಯಾಗ್, ನಾನಾದ್ರೂ ಇಟ್ಸ್ಕೊಂಡು ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಿದ್ದಾನೆ. ಅವ್ರ ಅಜ್ಜಿ ಸಾರಿ ಕೇಳ್ತಿದ್ದಾರೆ ಅವನ ಹತ್ರ. ಆ ಬ್ಯಾಗ್ ಇಸ್ಕೊಂಡೇ ಹೋಗ್ತಾ ಇದ್ದಾನೆ. ಮಾರನೇ ದಿವಸ ಅವ್ರ ಅಜ್ಜಿ ಹತ್ರ ಕನ್ನಡಿಕೆಯನ್ನು ನೋಡ್ಬಿಟ್ಟು, ಅಜ್ಜಿ ನನಗೆ ಕೂದಲು ತುಂಬ ಬೆಳೆದೈತೆ, ಕಟ್ ಮಾಡಬೇಕು ಅಂತ ಹೇಳ್ತಿದ್ದಾನೆ. ಬಾರಪ್ಪ ನಾನೇ ಕಟ್ ಮಾಡ್ತೀನಿ ಅಂತ ಅವ್ರ ಅಜ್ಜಿ ಹೇಳ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಕಟ್ ಮಾಡು ಅಂತ ಅವನು ಹೇಳ್ತಿದ್ದಾನೆ. ಅವ್ರ ಅಜ್ಜಿ ಆಯಿತು ಅಂತ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡುವಾಗ ಅವನು ನಿದ್ರೆ ಮಾಡ್ತಿದ್ದಾನೆ. ನಿದ್ರೆ ಮಾಡಿ ಅದನ್ನು ನೋಡ್ತಿದ್ದಾನೆ. ಆ ಅಜ್ಜಿ ಚೆಂದಾಗಿ ಕೂದಲು ತೆಗೆದ್ಬಿಟ್ಟು ಸಣ್ಣಗೆ ಬಿಟ್ಟೈತೆ. ಅಜ್ಜಿ ಕನ್ನಡಿಗೆ ನೋಡ್ಬಿಟ್ಟು ಅಳ್ತಿದ್ದಾನೆ. ಯಾತಿಕಪ್ಪ ಅಳ್ತಿದ್ಯಾ ಅಂತ ಕೇಳಿದ್ದಕ್ಕೆ, ಸಣ್ಣಕ್ಕೆ ಕಟ್ ಮಾಡೋಕ್ಕೆ ಸ್ವಲ್ಪ ಕಟ್ ಮಾಡೋದಿದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಬಿಟ್ಟಿದೀಯಾ, ಹುಚ್ಚು ನೀನು, ಸರಿಯಾಗಿ ಹುಚ್ಚಾಗಿದೀಯಾ, ಏನು ಮಾಡ್ದು ನನ್ನ ಕೂದಲೆಲ್ಲ ಹೋಯ್ತಲ್ಲಪ್ಪ ಅಂತ ಹೇಳ್ತಾ ಅಳ್ತಿದ್ದಾನೆ. ಹೊರಗಡೆ ಆಟಾಡಕ್ಕೆ ಹೋಗಿದ್ದ ಮೊಮ್ಮಗ ಕೆಳಗಡೆ ಬಿದ್ದು ಅಳ್ತಾ ಬರ್ತಿದ್ದಾನೆ. ಅದನ್ನು ನೋಡಿ ಅವ್ರ ಅಜ್ಜಿ ಏನಾಯ್ತಪ್ಪ ಅಂತ ಎದುರ್ಕೊಂಡು ನಡೆಯೋಕ್ಕೂ ಆಗ್ತಿಲ್ಲ ಅವರಿಂದ. ಆದ್ರೇನೋ ಅವರು ಅಷ್ಟು ಫಾಸ್ಟಲ್ಲಿಂದ ನಡ್ಕೊಂಡು ಬರ್ತಿದ್ದಾರೆ. ಆಮೇಲೆ ಯಾತಿಗೆ ಅಳ್ತಿದೀಯಾ ಅಂತ ನೋಡ್ಬಿಟ್ಟು ಗಾಯಕ್ಕೆ ಔಷಧಿ ಥರ ಹಚ್ತಿದ್ದಾರೆ. ಅದಕ್ಕೆ ಅವನು ಹೇಳ್ತಿದ್ದಾನೆ, ಅಜ್ಜಿ ನೀನು ಎಷ್ಟಕ್ಕೊಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಾ, ನನಗೆ ಸಂಸ್ಬಿಡು, ಕ್ಷಮೆ ಕೇಳ್ತಿದ್ದಾನೆ ಅವನು ಅವ್ರ ಅಜ್ಜಿ ಹತ್ರ. ಅದೆಲ್ಲ ಬಿಟ್ಟಾಕಪ್ಪ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಕೊಟ್ಟಿದ್ದು ಲೆಟ್ರ್ ಕೊಡ್ತಿದ್ದಾರೆ ಅವ್ರ ಅಮ್ಮ. ಆ ಅಜ್ಜಿ ಕೊಡೋ ಲೆಟ್ರನ್ನ ಓದ್ಕೊಂಡ್ಬಿಟ್ಟು, ಅಜ್ಜಿ ಅಮ್ಮ ನಾಳೆ ಬರ್ತಾರಂತೆ ಅಂತ ಹೇಳಿದ್ದಕ್ಕೆ, ಹೌದಪ್ಪ ಅದೇ ಕೊಡಕ್ಕೆ ಬಂದೆ ಅಂತ ಹೇಳ್ತಿದ್ದಾರೆ. ಈಗ ಅಜ್ಜಿಗೆ ಬರೆಯೋದೆಲ್ಲ ಹೆಂಗೆ ಅಂತ ಹೇಳ್ಕೊಡ್ತಿದ್ದಾನೆ. ಅಜ್ಜಿ ನಾನು ಊರಿಗೆ ಹೋದ್ಮೇಲೆ ನೀನು ಹೆಂಗಿರ್ತೀಯ ಅಂತ ಗೊತ್ತಿಲ್ಲ, ನನ್ನ ಮೇಲೆ ಇಷ್ಟಕ್ಕೊಂದು ಪ್ರೀತಿ ಇಟ್ಟಿದ್ದು ನಾನು ತಿಳ್ಕೊಂಡಿಲ್ಲ, ಸಾರಿ ಅಜ್ಜಿ, ನಿನಗೆ ಹುಚ್ಚಿ ಅಂತೆಲ್ಲ ಬೈದ್ಬಿಟ್ಟೆ ಅಜ್ಜಿ ಅಂತ ಕ್ಷಮೆ ಕೇಳ್ತಿದ್ದಾನೆ ಅವ್ರ ಅಜ್ಜಿ ಹತ್ರ. ನಾನು ಊರಿಗೆ ಹೋದ್ಮೇಲೆ ನೀನು ನನಗೆ ಲೆಟ್ರ್ ಹಾಕು, ನಿನಗೆ ಹುಷಾರಿಲ್ಲ ಅಂದರೆ ಲೆಟ್ರ್ ಮಾತ್ರ ಹಾಕು, ಬರೆದ ಬೇಡ, ಹಂಗೆ ನಾನು ಮಾರನೇ ದಿವಸನೇ ಬಂದು ನಿನಗೆ ನೋಡ್ಕೊಂಡು ಹೋಗ್ತೀನಿ ಅಜ್ಜಿ, ಈ ಜಾಗ ಎಲ್ಲ ನನಗೆ ತುಂಬ ಹಿಡ್ದೈತೆ ಅಜ್ಜಿ, ನನಗೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಅಜ್ಜಿ ನಿನಗೆ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ತಿರೋದು ಅಜ್ಜಿ ನೋಡ್ಬಿಟ್ಟು ಅಳ್ತಿದ್ದಾರೆ. 3 ಜನ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಅವ್ರ ಅಮ್ಮ ಬಂದು ಬಾರೋ ಹೋಗೋಣ ಊರಿಗೆ ಅಂತ ಹೇಳಿದಕ್ಕೆ ಹೋಗೋಣ ಅಂತ ಸುಮ್ಕೆನೆ ಇದ್ದಾನೆ, ಮಾತಾಡ್ಸ್ಲೇ ಇಲ್ಲ. ಅವ್ರ ಅಜ್ಜಿ ಹತ್ರನೂ ಮಾತಾಡ್ಸಿಲ್ಲ, ಅವ್ರ ಅಮ್ಮನ ಹತ್ರನೂ ಮಾತಾಡ್ಸಿಲ್ಲ. ಊರು ಬಿಟ್ಟು ಹೋಗ್ತಿದ್ದೀವಲ್ಲ, ಅಜ್ಜಿಗೆ ಬಿಟ್ಟು ಹೋಗ್ತಿದ್ದೀವಲ್ಲ, ಮಿಸ್ ಮಾಡ್ತೀವಲ್ಲ ಅಜ್ಜಿಗೆ ತುಂಬ ಅಂತ ಮನಸ್ಸೊಳಗೆ ನೆನೆಸ್ಕೊತಿದ್ದಾನೆ. ಬಸ್ಸಲ್ಲಿ ಹತ್ಕೊಂಡ್ರೇನು ಅಜ್ಜಿ ಹತ್ರ ಮಾತಾಡಿಲ್ಲ. ಅಜ್ಜಿ ಹತ್ರ ಬೇರೆ ಕಾರ್ಡ್ ಮಾತ್ರ ಕೊಟ್ಟೋಗ್ತಿದ್ದಾನೆ. ಅವ್ನು ಬರ್ದಿದ್ದು ಬಿಡಿಸಿದ್ದು ಕಾರ್ಡ್ ಮಾತ್ರ ಕೊಟ್ಟೋಗ್ತಿದ್ದಾನೆ, ಬೇರೆ ಏನು ಮಾತಾಡ್ಸಿಲ್ಲ ಅಜ್ಜಿನ ಹತ್ರ. ಅಜ್ಜಿ ಮಾತಾಡ್ಸ್ಬಲ್ವಾ, ಯಾತಿಕಪ್ಪ ಈ ಥರ ಇದೆಯಾ ಅಂತ ಹೇಳ್ತಿದ್ದಾರೆ. ಅವನು ತುಂಬ ಫೀಲಿಂಗ್ಸಲ್ಲಿ ಇದ್ದಾನೆ. ಬಿಟ್ಟೋಗ್ತಿದ್ದೀನಿ ಈಗ ಅಜ್ಜಿಗೂ ಬಿಟ್ಟೋಗ್ತಿದ್ದೀನಲ್ಲ. ಕಡೆಸಿಯಲ್ಲಿ ಅವ್ರ ಅಜ್ಜಿ ಆ ಬಸ್ಸಲ್ಲಿ ಹಿಂದ್ಗಡೆ ನಿಂತ್ಕೊಂಡು ಅವ್ರ ಅಜ್ಜಿ ಹತ್ರ, ಸಾರಿ ಅಜ್ಜಿ, ನಾನು ನಿನ್ನ ಹತ್ರ ಕ್ಷಮೆ ಕೇಳ್ಕೊಳ್ತೀನಿ, ನಿನಗೆ ಬೈದ್ಬಿಟ್ಟೆ ಅಂತ ಹೇಳ್ತಿದ್ದಾನೆ. ಅದನ್ನು ನೋಡಿ ಅವ್ರ ಅಜ್ಜಿ ಆಯಿತು, ಯಾವಾಗಾದರೂ ಒಂದು ದಿವಸ ನಮ್ಮ ಅಮ್ಮಗ ನನಗೆ ನೋಡೋಕ್ಕೆ ಬರ್ತಾನೆ ಅಂತ ನಂಬಿಕೆಯಿಂದ ನಡ್ಕೊಂಡು ಹೋಗ್ತಿದ್ದಾರೆ. ಮನೆಗೆ ಹೋಗಿ ನೋಡ್ತಿದ್ದಾರೆ, ಆ ಕಾರ್ಡಲ್ಲಿ ಎಲ್ಲ ಬರ್ದಿಕ್ಕಿದ್ದಾನೆ. ನಿನಗೆ ಹುಷಾರಿಲ್ಲ ಅಂದರೆ ಈ ಕಾರ್ಡು ಕಳಿಸು, ನಾನು ಬೇಗ ಬಂದುಬಿಡ್ತೀನಿ ಅಂತ ಒಂದೊಂದು ಕಾರ್ಡಿಗೂ ಒಂದೊಂದು ಇದು ಬರ್ದಾಕಿದ್ದಾನೆ. ಈ ಪಿಕ್ಚರ್ ಇದರಲ್ಲೇ ಮುಗೀತೈತೆ. ಈ ಅಜ್ಜಿ ಥರನೇ ಪ್ರೀತಿಯಾಗಿ ನೋಡ್ಕೊಳ್ಳೋರು ಇದ್ದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.